ನಮ್ಮ ಪ್ರೀತಿಯ ಆಸರೆ ಟಿವಿ ವೀಕ್ಷಕರಿಗೆ ಆರೋಗ್ಯ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನಗಳಲ್ಲಿ ನೋಡುವುದಾದರೆ ಅನೇಕರು ಬೇರೆ ಬೇರೆ ರೀತಿಯ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ನಾವು ಆರೋಗ್ಯದ ಕುರಿತು ನಿಮಗೆ ತಿಳಿಸಿಕೊಡುತ್ತಾ ಬಂದಿದ್ದೇವೆ. ನಿಮಗೆ ಆರೋಗ್ಯದ ಕುರಿತು ಅನೇಕ ಮಾಹಿತಿಗಳು ಸಿಕ್ಕಿವೆ ಎಂದು ನಾನು ನಂಬುತ್ತೇನೆ. ಅದೇ ರೀತಿ ಕೋಪ ಮತ್ತು ಅದರ ಪರಿಣಾಮಗಳು ಇದರ ಕುರಿತು ನಮ್ಮೊಂದಿಗೆ ಮಾತನಾಡಲು ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ದಿನಗಳಲ್ಲಿ ನೋಡುವುದಾದರೆ ಎಲ್ಲರಿಗೂ ಕೋಪ ಬರುತ್ತದೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೋಪ ಬರುತ್ತದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರವರೆಗೂ ಎಲ್ಲರಿಗೂ ಕೋಪ ಬರುವುದು ಸಾಮಾನ್ಯ. ಅದು ಅತಿರೇಕವಾಗಿ ಹೋದರೆ ಅದರ ಪರಿಣಾಮಗಳು ಯೋಚಿಸಲು ಅಸಾಧ್ಯವಾಗಿರ್ತದೆ. ಕೋಪ ಎಂಬ ಪದ ಚಿಕ್ಕದಾದರೂ ಅದರ ಒಂದು ಸಮಸ್ಯೆ ದೊಡ್ಡದಾಗಿದೆ. ಅದರ ಬಗ್ಗೆ ನಾವು ಈ ದಿನದಲ್ಲಿ ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಮೂಲ ಕಾರಣವೇ ಅದು ಕೋಪವಾಗಿರ್ತದೆ. ಕೋಪದ ಬಗ್ಗೆ ಹೇಳಲಿಕ್ಕೆ ಹೋದರೆ ಅದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿರ್ತದೆ. ಈಗ ನೋಡುವುದಾದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರವರೆಗೂ ಕೋಪ ಸಾಮಾನ್ಯವಾಗಿ ಬಿಟ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೂ ಅಂದರೆ ದಾಂಪತ್ಯ ಜೀವಿತದಲ್ಲಾಗಲಿ ಕುಟುಂಬದ ಜೀವಿತದಲ್ಲಾಗಲಿ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಕೋಪದ ಮೂಲಕ ಅದನ್ನು ಹೊರಹಾಕುತ್ತೇವೆ. ಅದರ ಕೋಪದ ಹಿಂದಿನ ವಿಷಯ ನಮಗೆ ಗೊತ್ತಿಲ್ಲ, ಆದರೆ ನಾವು ಕೋಪವನ್ನು ಪ್ರಕಟಿಸುವುದರ ಮೂಲಕ ಅನೇಕ ಸಮಸ್ಯೆಗಳಿಗೆ ಅದು ಕಾರಣವಾಗುತ್ತದೆ. ಆ ಸಮಸ್ಯೆಗಳನ್ನು ತಡೆಗಟ್ಟಲು ನಾವು ಕೋಪವನ್ನು ನಿಯಂತ್ರಿಸಬೇಕು. ಈ ದಿನದಲ್ಲಿ ನಾವು ಕೋಪ ಮತ್ತು ಅದರ ಪರಿಣಾಮಗಳು ಅದರ ಬಗ್ಗೆ ನಾವು ಸ್ವಲ್ಪ ಹೊತ್ತು ಚರ್ಚಿಸಲು ಹೋಗುತ್ತಿದ್ದೇವೆ. ಡಾಕ್ಟರ್, ಕೋಪದ ಬಗ್ಗೆ ನಮಗೆ ಏನು ಹೇಳಲು ಬಯಸ್ತೀರಿ? ಓಕೆ, ಫಸ್ಟ್ ನಾವು ಅದು ಆ್ಯಂಗರ್ದು ಒಂದು ಡೆಫಿನಿಷನ್ ನೋಡುವ. ಏನು ಆ್ಯಂಗರ್, ಏನು ಕೋಪ ಅಂತ ನೋಡುವ. ಒಬ್ಬ ವ್ಯಕ್ತಿಗೆ ಅರಿದುಕೊಂಡು ಕೆರಳಿಸುವಾಗ ನಮಗಾಗುವ ಭಯ, ನೋವು, ಗಾಯದಿಂದ ನಮ್ಮಲ್ಲಿ ತೀವ್ರವಾದ ಅಸಹನೀಯತೆ ಉಂಟಾವಾಗ ಸಂಭವಿಸುವ ಉಗ್ರೀವಕ್ಕೆ ಕೋಪ ಎಂದು ಹೇಳ್ತದೆ. ಓಕೆ, ಕೋಪ ಒಂದು ಡಿಫ್ರೆಂಟ್ ಟೈಪ್ಸ್ ಇದೆ. ಕೋಪಗೆ ಕೆಲವು ಮುಖಗಳಿದೆ. ಅದು ಪ್ಯಾಸಿವ್ ಆ್ಯಂಗರ್ ಎಂದರೆ ಸಹಿಸುವ, ನಿಷ್ಕ್ರಿಯಪಡಿಸುವ ಕೋಪ. ಅದರಲ್ಲಿ ಅದು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಷ್ಟಾಗಿ. ಅದು ಒಂದು ನಮಗೆ ಬೇರೊಂದು ಕೆಲವರಿಗೆ ಕೋಪ ಇದ್ದರೆ ಮಾತನಾಡೋದಿಲ್ಲ, ಒಂದು ನೋಡುವಾಗ ಹೀಗೆ ಎಲ್ಲ ಮಾಡೋದು. ಬೇರೆ ಕೆಲವರು ಅದು ಕೋಪ ಒಳಗೆ ಇರುತ್ತದೆ, ಅವರು ಅದು ಎಕ್ಸ್ಪ್ರೆಸ್ ಮಾಡೋದು ಬೇರೆ ಥರ. ಅದು ಏನಾದರೂ ಮಾಡುವಾಗ ಗ್ಲಾಸ್ ಎಲ್ಲ ಹೀಗೆ ಕೊಂಡು ಬಿಡುವುದು, ಹೀಗೆ ಎಲ್ಲ ಆಚೆ ಬಿಡುವುದು, ಹಾಗೆ ಎಲ್ಲ ಅವರು ಎಕ್ಸ್ಪ್ರೆಸ್ ಮಾಡೋದು ಹಾಗೆ. ಅದು ಮತ್ತೆ ಕೆಲವರು ಅದು ಕೋಪ ಒಳಗೆ ಇರೋದು ಅವರು ಮಾಡೋದೆಲ್ಲ ಪುನಃ ಮಾಡುತ್ತದೆ. ಈಗ ಗ್ಯಾಸ್ ಎಲ್ಲ ಆಫ್ ಮಾಡೋದು, ಪುನಃ ಅವರದ್ದು ಮನಸ್ಸಲ್ಲಿ ಇದು ಕೋಪ ಇರುವುದು, ಅದು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅದೊಂದು ಪ್ಯಾಸಿವ್ ಆಗಿ ನಿಷ್ಕ್ರಿಯವಾಗಿ ಇರ್ತದೆ. ಅದು ಎಲ್ಲ ಒಂದು ಒಬ್ಸೆಸಿವ್ ಆಗ್ತದೆ. ಕೆಲವರು ಅದು ಒಂದು ಏನು ಇಮೋಷನ್ ಆಗಿ ಅದು ತೋರಿಸೋದೇ ಇಲ್ಲ, ಅದು ಒಳಗೆ ಇರುವುದು. ಎಲ್ಲರಿಗೆ ಒಂದು ಮಾತನಾಡೋದೆಲ್ಲ ಕಮ್ಮಿ ಆಗೋದು, ಸ್ವಯಮನ್ನು ಬ್ಲೇಮ್ ಮಾಡುತ್ತದೆ. ಅವರು ಬೇರೆ ಯಾರಿಗೆ ಬ್ಲೇಮ್ ಮಾಡೋದಿಲ್ಲ, ಅವರಿಗೆ ಎಲ್ಲ ಬ್ಲೇಮ್ ಅವರೇ ತೆಕ್ಕೊಳ್ಳುತ್ತಾರೆ. ಅದು ಒಂದು ಥರ ಮುಖ ಕೋಪವುದು, ಅದು ಪ್ಯಾಸಿವ್ ಆ್ಯಂಗರ್. ಎರಡನೇದು ಅಗ್ರೆಸಿವ್ ಆ್ಯಂಗರ್. ಆದರೆ ತೀವ್ರವಾದ ಕೋಪ ಅಂತ ನಮಗೆ ಹೇಳುವ ಕೂಡ ಗೊತ್ತಾಗುತ್ತದೆ. ಅವರು ಹೋಗಿ ಎಲ್ಲರಿಗೆ ಉಪದ್ರವ ಕೊಡೋದು, ಬುಳ್ಳಿಂಗ್ ಮಾಡಿದ್ರೆ ಎಲ್ಲರೂ ಒಂದು ಶೇಮ್ ಮಾಡೋದು ಥರ ಹಾಗೆ ಎಲ್ಲ ಮಾಡುವುದು, ಡಿಸ್ಟ್ರಕ್ಷನ್ ಮಾಡೋದು, ಹೌದು, ಕೆಟ್ಟ ಪದಗಳಿಂದ ಮಾತನಾಡೋದು. ಮತ್ತೆ ಅವರು ಕೆಲವುದು ಮಾಡೋದು ಕೂಡ ರಿಸ್ಕ್ ಮ್ಯಾಟ್ರ್ ಎಲ್ಲ ಮಾಡುತ್ತದೆ. ಬೈಕಲ್ಲಿ ಎಲ್ಲ ಹಾಗೆಲ್ಲ ಹೋಗುದು, ಅದು ಯಾರು ಬರೋದು, ಗಾಡಿ ಬರೋದು, ಪೊಲೀಸ್ ಇದೇನು ನೋಡೋದಿಲ್ಲ, ಅದೆಲ್ಲ ಒಂದು ಅಗ್ರೆಸಿವ್ ಥರ. ಮತ್ತೆ ಅವರು ಹೋಗಿ ಕೆಲವರನ್ನು ಕೂಡ ಥ್ರೆಟ್ ಮಾಡುತ್ತದೆ. ನೀವು ಹೀಗೆ ಮಾಡಿದ್ರೆ ನಾನು ಕೊಡ್ತೇನೆ, ಹಾಗೆ ಎಲ್ಲ ಒಂದು ಥ್ರೆಟ್ ಮಾಡೋದು. ಅದು ಅವರದ್ದು ಅಗ್ರೆಸಿವ್ನೆಸ್ ಕೊಡೋದು. ಅವರೇನು ಮಾಡಿದಂತ ನಮಗೆ ಗೊತ್ತಾಗೋದಿಲ್ಲ, ಅನ್ಪ್ರೆಡಿಕ್ಟಬಲ್ ಅವರದ್ದು ಆ್ಯಂಗರ್. ಮತ್ತು ಅವರದ್ದು ಮನಸ್ಸಲ್ಲಿ ಅವರದು ಇಟ್ಟು ಅವರದ್ದು ಪ್ರತಿಕಾರ ಮಾಡ್ತಾರೆ, ವೆನಿಂಜೆನ್ಸ್ ಮಾಡ್ತಾರೆ.
ರಿವೆಂಜ್ ಯಾವಾಗ ತೆಗೆದಂದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅವರ ಆಹಾರದಲ್ಲಿ ಕೂಡ ವಿಷ ಮಾಡಿದ್ರೆ ಕೂಡ ಗೊತ್ತಾಗೋದಿಲ್ಲ. ಅವರದ್ದು ಅಗ್ರೆಸಿವ್ ಹಾಗೆ ಇದು ಕೋಪ ಕಾಣುತ್ತದೆ. ಬೇರೊಂದು ಅಸರ್ಟಿವ್ ಆ್ಯಂಗರ್, ಅದು ದೃಢಪಡಿಸುವ ಕೋಪ. ಅದು ಅವರು ತುಂಬ ಗಟ್ಟಿಯಾಗುತ್ತೆ. ಕೆಲ ಪ್ಯಾರೆಂಟ್ಸು, ಕೆಲವು ಟೀಚರ್ಸ್ ಎಲ್ಲ ತುಂಬ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ತೆಗಿತಾರಲ್ಲ, ಅವರಿಗೆ ಅಲ್ಲ ಬೇರೆ ಎಲ್ಲರಿಗೆ ಬ್ಲೇಮ್ ಮಾಡ್ತಾರೆ. ನೀವು ಹಾಗೆ ಮಾಡಿದಲ್ಲ, ಅದು ಸರಿ ಆಗಲಿಲ್ಲ, ಹೀಗೇ ಮಾಡಬೇಕಿತ್ತು. ಮತ್ತು ಅವರು ಪನಿಷ್ಮೆಂಟ್ ಕೂಡ ಸ್ವಲ್ಪ ಗಟ್ಟಿಯಾಗ ಪನಿಷ್ಮೆಂಟ್ ಎಲ್ಲ ಕೊಡ್ತದೆ. ಎಲ್ಲ ಒಂದು ಸ್ಟರ್ನ್ ಆಗಿ ಹೇಳ್ತದೆ, ಅವರು ದೃಢವಾಗಿ ಹೇಳ್ತದೆ, ನಾನು ಹೇಳ್ದುದ ಮಾಡಲೇಬೇಕು. ಒಂದು ಡಿಮ್ಯಾಂಡಿಂಗ್ ಥರ ಅಲ್ಲ ಅವರದ್ದು ಕೋಪ. ಕೋಪ ಬಂದರೆ ಅವರು ಹೇಳಿದ ಹಾಗೆ, ಅವರನ್ನು ಬ್ಲೇಮ್ ಮಾಡಲಿಲ್ಲ, ಬೇರೆ ಜನರನ್ನು ಇದು ಬ್ಲೇಮ್ ಮಾಡ್ತದೆ. ಇದೆಲ್ಲ ಒಂದು ಡಿಫ್ರೆಂಟ್ ಟೈಪ್ಸ್. ಅವ್ರು ಮಾಡಿದ್ದು ಸರಿ ಹಾಗೆ. ಓಕೆ, ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಗರ್. ಆ್ಯಂಡ್ ಇದೆಲ್ಲ ಡಿಫ್ರೆಂಟ್ ಇಂಡಿವಿಜುವಲ್ಸಲ್ಲಿ, ಡಿಫ್ರೆಂಟ್ ವ್ಯಕ್ತಿಗಳಲ್ಲಿ ಡಿಫ್ರೆಂಟ್ ಆಗಿ ಪ್ರಕಟಿಸುತ್ತಾರೆ. ಕೋಪ ಮಾಡುವುದು ಸರಿಯೇ? ಕೋಪ ಮಾಡಿದ್ರೆ ಸರಿ ಅಂದರೆ ಅದು ನಮ್ಮ ಒಂದು ನಾರ್ಮಲ್ ಫೀಲಿಂಗ್. ಈವನ್ ಸೈಕಾಲಜಿಸ್ಟ್ ಕೇಳ್ತದೆ, ಈಗ ಅದು ಒಂದು ನಾರ್ಮಲ್ ಫಿಸಿಯಾಲಜಿಕಲ್ ಪ್ರಾಸೆಸ್ ಅಂದೆ. ಈವನ್ ನಾವು ಎಲ್ಲರದ್ದು ಜೀವಿತದಲ್ಲಿ ಒಂದು ಸಲ ಕೂಡ ಕೋಪ ಮಾಡಿಲ್ಲದರದ್ದು ಜನರು ಇಲ್ಲ. ಮಕ್ಕಳು ಕೂಡ ಕೋಪ ಮಾಡ್ತಾರೆ. ಅದು ಒಂದು ನಾರ್ಮಲ್ ಫೀಲಿಂಗ್ ಅಂದರೆ ಅದಕ್ಕೆ ಒಂದು ಫಂಕ್ಷನಲ್ ವ್ಯಾಲ್ಯೂ ಇದೆ. ಅದು ಯಾಕಂದರೆ ನಮ್ಮ ಫೀಲಿಂಗ್ಸ್ ಒಂದು ಎಕ್ಸ್ಪ್ರೆಸ್ ಮಾಡಬೇಕು, ಅದಕ್ಕೆ ಅದು ಒಂದು ನಾರ್ಮಲ್ ಹಾಗೆ ಸೈಕಾಲಜಿಸ್ಟ್ ಎಲ್ಲ ಕೇಳ್ತಾರೆ. ಮತ್ತು ನೀವು ಫಸ್ಟ್ ಹೇಳಿದ ಥರ ಅದು ಅನ್ಕಂಟ್ರೋಲಬಲ್ ಆಗುವಾಗ ಕಷ್ಟ ಆಗುತ್ತದೆ. ಅದಕ್ಕೆ ಪರಿಣಾಮ ತುಂಬ ಕಷ್ಟ. ಅಂದರೆ ನಮ್ಮ ಮನಸ್ಸಿನಲ್ಲಿದ್ದದ್ದು ನಾವು ವ್ಯಕ್ತಪಡಿಸ್ಬೇಕು, ಬೇರೆಯವರಿಗೆ ನಾವು ವ್ಯಕ್ತಪಡಿಸಬೇಕು. ಅದು ಹೇಗೆ ಹೇಳಬೇಕು ಅದೆಲ್ಲ ನಾವು ನೋಡಬೇಕು. ಅದು ನಾವು ದೇವರದ್ದು ವಾಕ್ಯದಲ್ಲಿ ಕೂಡ ನೋಡುವಾಗ, ಒಂದು ಸಲ ಜೀಸಸ್ ಟೆಂಪಲಲ್ಲಿ ಹೋಗುವಾಗ ಅಲ್ಲಿ ಎಲ್ಲ ತುಂಬ ಮರ್ಚೆಂಟ್ಸ್ ಇತ್ತು. ಅವರನ್ನು ಹೊರಗೆ ಬಿಟ್ಟು ಆ ಟೈಮಲ್ಲಿ ಜೀಸಸ್ ಕೂಡ ಸ್ವಲ್ಪ ಕೋಪದಿಂದ ಮಾಡಿದ್ದು. ಮತ್ತು ದೇವರ ವಾಕ್ಯ ನಾವು ಹೇಗೆ ಕೋಪ ಮಾಡುವಾಗ ಏನು ಮಾಡಬೇಕು, ಯಾವಾಗ ಕೋಪ ಬರ್ತದೆ ಅದೆಲ್ಲ ದೇವರ ವಾಕ್ಯದಲ್ಲಿ ಹೇಳ್ತದೆ. ಅದು ಒಂದು ನಾರ್ಮಲ್ ಮ್ಯಾಟ್ರು. ಮತ್ತು ಅದು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅದೇ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೆ ನಾನು ಸ್ವಲ್ಪ ವಾಕ್ಯಗಳು ದೇವರ ವಾಕ್ಯದಿಂದ ಹೇಳ್ತೇನೆ. ಕೀರ್ತನೆಗಳು 37:8 ವರ್ಸ್. ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು, ಕೆಡುಕರು ತೆಗೆದುಹಾಕಲ್ಪಡುವರು. ಓಕೆ, ಸೊ ಹಿಯರ್ ವಿ ಸೇ ದಟ್ ಆಂಗರ್ creates some ಅಣಗಿಸಿಕೋ. ಓಕೆ, evil things. ಓಕೆ, ಬೇರೊಂದು ನೋಡ್ತೇವೆ, ಇದು ಗೆಲೇಷಿಯನ್ಸ್ 5:19-21. ಅಲ್ಲಿ ನಾವು ನೋಡ್ತದೆ, ಅದು ದ ಫ್ರೂಟ್ಸ್ ಆಫ್ ದಿ ಫ್ಲೆಶ್ ಅಲ್ಲಿ ನಾವು ನೋಡ್ತೇವೆ ಆ್ಯಂಗರ್ ಕೂಡ ಅದರಲ್ಲಿ ಒಂದು ಫ್ರೂಟ್ ಅಂತ ಕಾಣುತ್ತದೆ. ಗೆಲೇಷಿಯನ್ಸ್ 5:19-21. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಓಕೆ, ಇದರಲ್ಲಿ ಕೂಡ ನಾವು ಕೋಪ ಕಾಣ್ತದಲ್ಲ, ಸೊ ಅದೆಲ್ಲ ಶರೀರದ ಪಾಪಗಳು, ಅದು ಫ್ರೂಟ್ಸು. ಅದು ಆತ್ಮಾವದು ಬಲ ಅಲ್ಲ. ಅದು ಕೋಪ ಒಂದು ನಾರ್ಮಲ್ ಆಗಿ ಬಂದು ಬಿಟ್ಟಿದ್ರೆ ಅದು ಪರಲ್ಲ. ಅದು ಒಂದು ಅದನ್ನೊಂದು ಅನಂತರ ರಿಸಲ್ಟ್ಸು ಅಗ್ರೆಸಿವ್ ಆಗಿ ಎಲ್ಲ ಬಂದರೆ ಅದು ಕಷ್ಟ. ಓಕೆ, ಅದು ಮತ್ತು ಬೇರೊಂದು ಇದು ಕೂಡ ನೋಡುವ, ಎಫೆಷಿಯನ್ಸ್ 4:26. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಎಸ್, ಸೊ ವಿ ಮೇ ಗೆಟ್ ಆ್ಯಂಗ್ರಿ. ನಾವು ಕೋಪ ಬರಲಿಕ್ಕೆ ಚಾನ್ಸ್ ಇದೆ, ಅದು ಮನಸ್ಸಲ್ಲಿ ಹಿಡಬಾರದು.
ಹಿಟ್ಟಿದ್ರೆ ಅದು ಸೈತಾನಿಗೆ ಒಂದು ಚಾನ್ಸ್ ಆಗುತ್ತದೆ ನಮ್ಮ ಅದಕ್ಕೆ ಕೋಪ ಒಂದು ನಾರ್ಮಲ್ ಥಿಂಗ್. ನಮಗೆ ಹಾಗೆ ಕನ್ಕ್ಲೂಡ್ ಮಾಡುವ, ಕೋಪ ಒಂದು ನಾರ್ಮಲ್ ಮ್ಯಾಟರ್. ಮತ್ತು ಅದು ಹೇಗೆ ಪ್ರಕಟಿಸುವುದೆಂದು ನಾವು ನೋಡಬೇಕು. ಅದು ಮನಸ್ಸಲ್ಲಿ ಕೂಡ ಇಟ್ಟಿದ್ದು ಅದು ರಿವೆಂಜ್ ತೆಗಲಿಕ್ಕೆ, ಅದು ಒಂದು ಎಲ್ಲರಿಗೆ ಒಂದು ಬಿಟ್ಟು ಬೇರೆ ಥರ ಜೀವಿಸುವ ಹಾಗೆ ಎಲ್ಲ ಮಾಡಬಾರದು. ಅದು ಹೇಳಿ ನೀವು ಹೇಳಿದ ಹಾಗೆ ಒಂದು ವ್ಯಕ್ತಪಡಿಸಬೇಕು. ನಮ್ಮ ಸ್ಥಿತಿ ವ್ಯಕ್ತಪಡಿಸುವಾಗ ಅದು ಕ್ಲಿಯರ್ ಆಗಬೇಕು. ಅಲ್ಲಾದರೆ ಅದು ತುಂಬ ಟೈಮಿಗೆ ಮುಂದೆ ಹೋದ ಅದು ಹೀಗೆ ದೇವರವಾಗಿ ಹೇಳುತ್ತದೆ, ಬಿಫೋರ್ ದ ಸನ್ ಸೆಟ್ಸ್ ವಿ ಹ್ಯಾವ್ ಟು ಸೆಟಲ್ ಇಟ್ ಡೌನ್. ಕೋಪ ಮಾಡಿಕೊಳ್ಳುವಾಗ ಅಂದರೆ ಕೋಪಗೊಂಡಾಗ ನಮ್ಮ ಶರೀರದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ? ಓಕೆ, ಫಾರ್ ದ್ಯಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ. ನಮ್ಮ ಬ್ರೈನಿಗೆ ಒಂದು ಪಾರ್ಟ್ ಇದೆ, ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ. ಅಲ್ಲಿಯೇ ನಾವು ಎಲ್ಲ ಥಿಂಕಿಂಗು, ಎಲ್ಲ ಜಡ್ಜ್ಮೆಂಟು ಹಾಗೆ ಎಲ್ಲ ಮಾಡುವುದು ಸೆರೆಬ್ರಲ್ ಕಾರ್ಟೆಕ್ಸಲ್ಲಿ. ಬೇರೆ ಒಂದು ಭಾಗದ ಲಿಂಬಿಕ್ ಸಿಸ್ಟಮ್, ಅಲ್ಲಿಯೇ ನಮ್ಮ ಇಮೋಷನ್ಸ್ ಎಲ್ಲ ಅಲ್ಲಿಯೇ ಕಂಟ್ರೋಲ್ ಮಾಡೋದು. ಅದರಲ್ಲಿ ಒಂದು ಭಾಗ ಇದೆ ಅಮೆಗ್ಡಾಲ ಅಲ್ಲಿ ನಮ್ಮದು ಮೆಮರಿ, ಸ್ಮರಣೆ ಎಲ್ಲ ಅಲ್ಲಿಯೇ ಇರುವುದು, ಸ್ಟೋರ್ ಆಗುತ್ತದೆ. ಓಕೆ, ನಮಗೆ ಈಗ ಒಂದು ಸಿಟ್ಟು ಬರುವುದು, ಏನಾದರೂ ಸಂಭವ ಆಗುತ್ತದೆ, ಯಾರಾದರೂ ಹರ್ಟ್ ಮಾಡಿದ್ದು, ಥ್ರೆಟ್ ಮಾಡಿದ್ದು, ಬೇರೆ ಏನಾದರೂ ನೋವು ಬಂದಿದ್ದು, ಹಾಗೆಲ್ಲ ಬರುವಾಗ ಇದು ನಮಗೆ ನಮ್ಮ ಬ್ರೈನಿಗೆ ಹೋಗ್ತದೆ. ಅದು ಬ್ರೈನಿಗೆ ಇದು ಅಮೆಗ್ಲಾಡದಲ್ಲಿ ಹೋಗ್ತದೆ. ಅಮೆಗ್ಲಾಡಿಗೆ ಅಲ್ಲಿ ಅದು ಡಿಸೈಡ್ ಮಾಡಬೇಕು, ಇದು ಸೆರೆಬ್ರಲ್ ಕಾರ್ಟೆಕ್ಸಲ್ಲಿ ಬಿಡಬೇಕಾ ಅಲ್ಲಾದರೆ ಡೈರೆಕ್ಟು ಲಿಂಬಿಕ್ ಸಿಸ್ಟಮಲ್ಲಿ ಹೋಗಬೇಕಾ. ಹಾಗೆ ಅದು ಲಿಂಬಿಕ್ ಸಿಸ್ಟಮಲ್ಲಿ ಇಮೋಷನ್ಸ್ ಮಾತ್ರ, ಥಿಂಕಿಂಗ್ ಎಲ್ಲ ಮಾಡೋದು ಸೆರೆಬ್ರಲ್ ಕಾರ್ಟೆಕ್ಸ್. ಇದು ಬರುವುದು ಡೇಟಾ ಸ್ವಲ್ಪ ಜಾಸ್ತಿ ಆಗೋದು ಬರ್ತದೆ. ನಮ್ಮ ಹರ್ಟ್ ಜಾಸ್ತಿ, ಥ್ರೆಟ್ ಜಾಸ್ತಿ ಆಗಿ ಎಲ್ಲ ಬರುವಾಗ ಇದು ಅಮೆಗ್ಡಾಲಲ್ಲಿ ಅದಕ್ಕೆ ಒಂದು ಪಾಯಿಂಟ್ ಇದೆ, ಲಿಮಿಟ್ ಇದೆ. ಆ ಲಿಮಿಟಿಂದ ಜಾಸ್ತಿ ಬರುವಾಗ ಇದು ಸೆರೆಬ್ರಲ್ ಕಾರ್ಟೆಕ್ಸಿಗೆ ಬಿಡುವುದಿಲ್ಲ. ಅಮೆಗ್ಡಾಲೆಯಿಂದ ಅದು ಲಿಂಬಿಕ್ ಸಿಸ್ಟಮಲ್ಲಿ ಹೋಗ್ತದೆ. ಲಿಂಬಿಕ್ ಸಿಸ್ಟಮಿಂದ ಹೈಪೋಥಲಾಮಸ್ ಇಂದ ಒಂದು ಭಾಗ ಇದೆ, ಆ ಭಾಗದಿಂದ ಹಾರ್ಮೋನ್ಸ್ ರಿಲೀಸ್ ಆಗುತ್ತದೆ. ಹಾರ್ಮೋನ್ಸ್ ಅಲ್ಲಿಂದ ರಿಲೀಸ್ ಮಾಡುವಾಗ ನಮ್ಮ ಕಿಡ್ನಿದ ಮೇಲೆ ಒಂದು ಆರ್ಗನ್ ಇದೆ, ಅಡ್ರಿನಲ್ ಇಂದ. ಆ ಅಡ್ರಿನಲಲ್ಲಿ ಸ್ಟಿಮ್ಯುಲೇಟ್ ಮಾಡುವಾಗ ಅಲ್ಲಿಂದ ಎರಡು ಹಾರ್ಮೋನ್ಸ್ ಅಡ್ರಿನಲ್ ಮತ್ತು ಕಾರ್ಟಿಸೋಲ್ ಎಲ್ಲ ರಿಲೀಸ್ ಅದು ಬರುವಾಗ ನೆಕ್ಸ್ಟ್ ಏನು ಮಾಡೋದಂತ ಗೊತ್ತಿಲ್ಲ. ಕೆಲವರು ಅದು ಫೈಟ್ ಮಾಡುತ್ತದೆ, ಕೆಲವರು ಅಲ್ಲಿಂದ ಬಿಟ್ಟು ಹೋಗುತ್ತದೆ. ಇದೇ ಏನಾದರೂ ಒಂದು ಬರ್ತದೆ. ಓಕೆ, ಈ ಟೈಮಲ್ಲಿ ಥಿಂಕಿಂಗ್ ಮಾಡಲೇ ಇಲ್ಲ. ಅದು ಡಾಟಾ ಒಂದು ಅಮೆಗ್ಡಾಲದು ಕಂಟ್ರೋಲ್ ಮಾಡೋದು ಲಿಮಿಟ್ ಜಾಸ್ತಿ ಬರುವಾಗ ಮಾತ್ರ. ಹಾಗೆ ನಾವೇನು ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಅದು ಡಾಟಾ ಅಷ್ಟು ಜಾಸ್ತಿ ಇಲ್ಲಾದರೆ ಅಮೆಗ್ಡಾಲ ಅದು ಸೆರೆಬ್ರಲ್ ಕಾರ್ಟೆಕ್ಸಿಗೆ ಬಿಟ್ಟಿದ್ರೆ ನಾವೊಂದು ಥಿಂಕ್ ಮಾಡಿದ ಮೇಲೆ ಮಾತ್ರ ಒಂದು ಸರಿಯಾಗಿ ಕೇಳಿದೆ. ಓಕೆ, ನಾನು ಈಗ ಹಾರ್ಮೋನ್ಸ್ ಬಗ್ಗೆ ಹೇಳಿದೆಲ್ಲ, ಈ ಹಾರ್ಮೋನ್ಸ್ ನಮ್ಮ ಶರೀರದಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಬರ್ತದೆ. ಅದು ಈ ಅಡ್ರಿನಾಲಿನ್ ಇದೆ, ಕಾರ್ಟಿಸೋಲ್ ಇದೆ. ಅಡ್ರಿನಾಲಿನ್ ಲಿವರಲ್ಲಿ ಹೋಗುವಾಗ ಲಿವರನ್ನು ಒಂದು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿದ್ದು ಗ್ಲೈಕೋಜನ್ ಚೇಂಜ್ ಮಾಡಿ ಗ್ಲೂಕೋಸ್ ಆಗ್ತದೆ. ಗ್ಲೂಕೋಸನ್ನು ನಮ್ಮ ಮಸಿಲ್ಸಿಗೆಲ್ಲ ಬಿಡುತ್ತದೆ. ಮಸಿಲ್ಸಿಗೆಲ್ಲ ಗ್ಲೂಕೋಸ್ ಬರುವಾಗ ಮಸಿಲ್ಸಿಗೆ ಒಂದು ಬಲ ಸಿಗ್ತದೆ. ಐದರ್ ಫೈಟ್ ಮಾಡುವ ಅಲ್ಲಾದರೆ ಬಿಟ್ಟು ಹೋಗುವ ಹಾಗೆ ಎಲ್ಲ ಬರಲಿಕ್ಕೆ ಒಂದು ನಮ್ಮ ಬಾಡಿ ರೆಡಿ ಆಗುತ್ತದೆ. ಫೈಟ್ ಬೇಕಾ, ಓಡಬೇಕಾ, ಅದಲಿಗೆ ಎಲ್ಲ ಒಂದು. ಮತ್ತು ಲಂಗ್ಸಿಗೆ ಸ್ಟಿಮ್ಯುಲೇಟ್ ಮಾಡುವಾಗ ಫಾಸ್ಟ್ ಬ್ರೀತಿಂಗ್, ನಾವು ಸುಟ್ಟು ಎಲ್ಲ ಬರುವ ಹೀಗೆ ನಮ್ಮ ಹಾರ್ಟ್ ಬೀಟ್ಗಳು ಟಪ್ಪ 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 ಹಾಗೆ ಬರ್ತದೆ. ಮತ್ತು ನಮ್ಮ ಬ್ಲಡ್ ವೆಸಲ್ಸ್ ಎಲ್ಲ ಒಂದು ಕಾಂಟ್ರಾಕ್ಟ್ ಮಾಡುತ್ತದೆ, ಅದು ಸಣ್ಣದಾಗುವಾಗ ಬಿ ಪಿ ಜಾಸ್ತಿ ಆಗುತ್ತದೆ. ಅದು ಸಿಟ್ಟು ಬರುವುದು ಜನರಿಗೆ ಬಿ ಪಿ ಆ ಟೈಮಲ್ಲಿ ನೋಡುವಾಗ ಬಿ ಪಿ ಜಾಸ್ತಿ ಇರುತ್ತದೆ. ಮತ್ತು ನಮ್ಮದು ಸ್ಕಿನ್ನಿದು ಕೆಳಗೆ ಸ್ವಲ್ಪ ಮಸಿಲ್ಸ್ ಎಲ್ಲ ಇದೆ, ಅದು ಕಾಂಟ್ರಾಕ್ಟ್ ಆಗುತ್ತದೆ. ಅದು ಸ್ವಲ್ಪ ಒಂದು ಈಗ ಥರ ಆಗುವಾಗ ನಮ್ಮ ಬೆವರು ಜಾಸ್ತಿ ಬರುತ್ತದೆ. ಅದೇ ಸಿಟ್ಟು ಬರುವಾಗ ಬೆವರು ಜಾಸ್ತಿ, ಹಾರ್ಟ್ ಬೀಟ್ ಜಾಸ್ತಿ, ನಮ್ಮ ಉಸಿರಾಡೋದು ಜಾಸ್ತಿ, ಹೀಗೆಲ್ಲ. ಮತ್ತು ಬೇರೊಂದು ಆರ್ಗನ್ ಇದೆ, ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಬರುತ್ತದೆ. ಇನ್ಸುಲಿನ್ ಬರುವಾಗ ನಮ್ಮ ಗ್ಲೂಕೋಸನ್ನು ಕಮ್ಮಿ ಮಾಡ್ತದೆ. ಈಗ ಸಿಟ್ಟು ಬರುವಾಗ ಈ ಅಡ್ರಿನಲಿನ್ ರಿಲೀಸ್ ಆಗುವಾಗ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಆಗುವಾಗ ಗ್ಲೂಕೋಸ್ ಜಾಸ್ತಿ ಹೋಗ್ತದೆ. ಮತ್ತು ಬೇರೊಂದು ಹಾರ್ಮೋನ್ ಕಾರ್ಟಿಸೋಲ್ ಯಾವಾಗಲೂ ಅದು
ಒಳ್ಳೆ ಕೆಲಸ ಮಾಡ್ತದೆ. ನಮ್ಮ ಫುಡ್ಡಿಂದ ಎಲ್ಲ ಯಾವ ನ್ಯೂಟ್ರಿಷನ್ ನಮಗೆ ಬೇಕು ಅದೆಲ್ಲ ಸೆಲೆಕ್ಟ್ ಮಾಡಿ ನಮ್ಮ ಬಾಡಿಗೆ ಕೊಡುವುದು. ಬೇರೆ ನೆಗೆಟಿವ್ ಇಫೆಕ್ಟ್ಸ್ ಇದೆ. ನೆಗೆಟಿವ್ ಇಫೆಕ್ಟ್ಸ್ ಅಂದರೆ ನಮ್ಮ ಈ ಪ್ಯಾಂಕ್ರಿಯಾಸ್ದು ಎಲ್ಲ ಅದು ಬ್ಲಡ್ ಶುಗರ್ ಇದು ಇಂಬ್ಯಾಲೆನ್ಸ್ ಬರ್ತದೆ, ಇನ್ಸುಲಿನ್ ಸರಿಯಾಗಿ ಬರೋದಿಲ್ಲ. ಹಾಗೆಲ್ಲ ಬರುವಾಗ ಇದು ಲಾಂಗ್ ಟೈಮ್ ನಮ್ಮ ಆ್ಯಂಗರು ಹಾಗೆ ಬಂದು ಬಿಟ್ಟು ಪರವಾಗಿಲ್ಲ, ಅಲ್ಲಾದರೆ ಕಂಟಿನ್ಯೂಸ್ ಆಗಿ ಲಾಂಗ್ ಟೈಮ್ ಬಂದರೆ ನಮಗೆ ಈ ಇಂಬ್ಯಾಲೆನ್ಸ್ ಬರ್ತದೆ. ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ, ಇನ್ಸುಲಿನ್ ಸರಿಯಾಗಿ ಬರಲಿಲ್ಲ, ಹಾಗೆ ಬರುವಾಗ ಅವರಿಗೆ ಡಯಾಬಿಟಿಕ್ ಆಗುತ್ತದೆ, ಚಕ್ಕರೆದು ರೋಗ ಬರ್ತದೆ. ಓಕೆ, ಬೇರೆ ಒಂದು ಇದು ವೆಯ್ಟ್ ಗೇನ್, ದಪ್ಪ ಆಗುತ್ತದೆ ಅವರು. ದಪ್ಪ ಆಗೋದು ಯಾಕೆಂದರೆ ಈ ನಮ್ಮ ಫ್ಯಾಟು ನಮ್ಮ ಬಾಡಿಯಲ್ಲಿ ಕೆಲವು ಪ್ಲೇಸಲ್ಲಿ ಎಲ್ಲ ಸ್ಟೋರ್ ಆಗುತ್ತದೆ. ಅದು ಸ್ಟೋರ್ ಆಗೋದೆಲ್ಲ ಅಲ್ಲಿಂದ ರಿಲೀಸ್ ಆಗುತ್ತದೆ. ರಿಲೀಸ್ ಆಗಿ ಬೇರೆ ನಮ್ಮ ಹೊಟ್ಟೆ ಹಿಂದೆ ಹಾಗೆ ಎಲ್ಲ ಭಾಗದಲ್ಲಿ ಎಲ್ಲ ಬಂದು ಅದು ಡೆಪಾಸಿಟ್ ಆಗುತ್ತೆ. ಕೊಲೆಸ್ಟ್ರಾಲ್ ಆಗ್ತದೆ, ಮತ್ತು ಅದು ಹೊಟ್ಟೆ ಎಲ್ಲ ದಪ್ಪ ಆಗುತ್ತದೆ, ನಮ್ಮ ಹಿಪ್ಪುದು ಸೈಡ್ ಎಲ್ಲ ದಪ್ಪ ಆಗುತ್ತದೆ. ಕೆಲವರದ್ದು ಮುಖ ಅದೆಲ್ಲ, ಕೆಲವರದ್ದು ಮುಖದಲ್ಲಿ ಬೇಗ ದಪ್ಪ ಆಗೋದು. ಓಕೆ, most common place is our abdomen and the hip sides and all. So that's the way they gain the weight and they become too obese and all. And even insulin problem ಬರುವಾಗ ಕೂಡ ಹಸಿವು ಜಾಸ್ತಿ ಆಗುತ್ತದೆ. ಹಸಿವು ಜಾಸ್ತಿ ಆಗಿ ತಿಂದು ಕೂಡ ಜಾಸ್ತಿ ಆಗ ಕೂಡ ದಪ್ಪ ಆಗುತ್ತದೆ. ಬೇರೆ ಒಂದು ಇದಂದರೆ ನಮ್ಮದು ಇಮ್ಯುನಿಟಿ, ನಮಗೆ ಶರೀರಕ್ಕೆ ಒಂದು ಪ್ರತಿರೋಧ ಶಕ್ತಿ ಇದೆ. ಆ ಪ್ರತಿರೋಧ ಶಕ್ತಿಯನ್ನು ಕೂಡ ಇದು ಕಮ್ಮಿ ಮಾಡೋದು. ನಮ್ಮ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸು ತುಂಬ ಜಾಸ್ತಿ ಬರುತ್ತದೆ. ಅದೆಲ್ಲ ಹೋಗಿ ಆಚೆ ಈಚೆ ಎಲ್ಲ ಪ್ರಾಬ್ಲಮ್ ಬರ್ತದೆ. ಕೆಲವರಿಗೆ ಈ ಸಿಟ್ಟು ಎಲ್ಲ ತುಂಬ ಒಳಗೆ ಇದ್ದರೆ ಕ್ಯಾನ್ಸರ್ ಕೂಡ ಬರ್ತದೆ. ಅದು ಲಾಂಗ್ ಟೈಮಲ್ಲಿ ಅದು ಆ್ಯಂಗರ್ ತುಂಬ ಒಳಗೆ ಇದ್ದು ಏನಾದರೂ ಒಂದು ರಿವೆಂಜ್ ಮಾಡಬೇಕು, ಅಲ್ಲಾದರೆ ಅವರದು ಫೊರ್ಗಿವ್ನೆಸ್ ಹಾಗೆ ಅವರದ್ದು ಮನಸ್ಸಲ್ಲಿ ಇರುವಾಗ ಇದೆಲ್ಲ ಅವರದು ಈ ಹಾರ್ಮೋನ್ಸ್ ಇದೆಲ್ಲ ಚೇಂಜ್ ಆಗುತ್ತದೆ. ಅದೆಲ್ಲ ಮುಪ್ಪು ಸಹ ಬರ್ತದೆ, ಅಂದ್ರೆ ನಮಗೆ ಪ್ರಾಯ ಆದವರ ಹಾಗೆ ಕಾಣಿಸೋದು. ಹೌದು, ಏಜಿಂಗ್ ಆಲ್ಸೋ ಹ್ಯಾಪನ್ಸ್. ಹೌದು, ಅದು ಕೂಡ ಒಂದು ಇದೆಲ್ಲ ಇಮ್ಯುನಿಟಿ ಸಪ್ರೆಸ್ ಆಗುತ್ತದೆ, ಏಜಿಂಗ್ ಜಾಸ್ತಿ ಆಗುತ್ತದೆ, ನಮ್ಮ ಕೋಶಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತದೆ. ಅದಕ್ಕೆ ಏಜಿಂಗ್ ಹಾಗೆ ಬರುವುದು. ಮತ್ತು ಹಾರ್ಟ್ದು ಪ್ರಾಬ್ಲಮ್ ಎಲ್ಲ ಜಾಸ್ತಿ ಬರುತ್ತದೆ, ನಿದ್ದೆ ಕಮ್ಮಿ ಆಗುತ್ತದೆ, ಮತ್ತು ಸುಸ್ತು, ಯಾವಾಗಲೂ ಸುಸ್ತು, ಅವರಿಗೆ ಗೊತ್ತಾಗೋದಿಲ್ಲ ಏನಂತ ಹಾಗೆ. ಮತ್ತು ಥೈರಾಯ್ಡ್ದು ಪ್ರಾಬ್ಲಮ್, ನೆನಪುದು ಪ್ರಾಬ್ಲಮ್, ಇದೆಲ್ಲ ಬರುವುದು ನಾವು ಸಾಧಾರಣವಾಗಿ ಕಾಣುವುದು ಪ್ರಾಬ್ಲಮ್ಸು, ಇದು ಪರಿಣಾಮಗಳು, ಕೋಪದ ಪರಿಣಾಮಗಳು. ಕೋಪವನ್ನು ನಾವು ಒಂದು ಆರೋಗ್ಯಕರವಾಗಿ ಹೇಗೆ ವ್ಯಕ್ತಪಡಿಸಬಹುದು? ಓಕೆ, ಅದಕ್ಕೆ ನಾವು ಫಸ್ಟೇ ಹೇಳಿದ್ದು ಕೋಪ ಬರುವುದು ಒಂದು ನಾರ್ಮಲ್ ಮ್ಯಾಟ್ರ್. ಓಕೆ, ಅದು ನಮಗೆ ಒಂದು ಸರಿಯಾಗಿ ಒಂದು ಹೇಳಲಿಕ್ಕೆ ಚಾನ್ಸ್ ಇದ್ದರೆ ಸರಿಯಾಗಿ ಒಂದು ಸ್ಲೋವಾಗಿ ಒಂದು ಸಾಫ್ಟ್ ಆಗಿ ಹೇಳಿದರೆ ಅದು ಒಳ್ಳೆಯದಾಗುತ್ತದೆ. ಓಕೆ, ಇಲ್ಲಾದರೆ ನಮಗೆ ಅದಕ್ಕೆ ಆ ಚಾನ್ಸ್ ಇಲ್ಲ. ಅಲ್ಲಿದು ಸಿಚುವೇಶನ್ ತುಂಬ ಗಟ್ಟಿಯಾದರೆ ಇದ್ದರೆ, ಎಲ್ಲರೂ ಕೋಪದಲ್ಲಿ ಇದ್ದರೆ ಜಸ್ಟ್ ವಾಕ್ ಅವೇ ಫ್ರಮ್ ದ ಸಿಚುವೇಶನ್. ಓಕೆ, ಟಿಲ್ ಯು ಕೂಲ್ ಡೌನ್. Whenever our mind is disturbed, better not to say anything, better not to take a decision whenever we are anxious or anger. So ಅಲ್ಲಿಂದ ಸ್ವಲ್ಪ ಟೈಮಿಗೆ ಹೊರಗೆ ಹೋಗು, ಅಲ್ಲಾದರೆ ಅವರನ್ನು ಬಿಟ್ಟು ಹೋಗಿ ಸ್ವಲ್ಪ ನಾವು ನಮ್ಮನ್ನು ಕೂಲ್ ಮಾಡಲಿಕ್ಕೆ ಒಂದು ಟೈಮ್ ತೆಗಬೇಕು. ಅದೊಂದು ಅಂದರೆ ಒಂದು ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ದ ಆ್ಯಂಗರ್. ಓಕೆ, ಮತ್ತು ಬೇರೊಂದು ಇದೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ದಿಸ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಅಕ್ಸೆಪ್ಟ್ ದ ಇಮೋಷನ್ ಬಿಹೈಂಡ್ ದಿಸ್. ನಾವೇ ಒಂದು ಚಿಂತಿಸಬೇಕು, ಯಾಕೆ ನನಗೆ ಈಗ ಸಿಟ್ಟು ಬಂದು. ಈಗ ಮಕ್ಕಳು ಅಲ್ಲದೆ ಗಂಡಸರು ಹೆಂಡತಿ ಯಾರಾದರೂ ಏನಾದರೂ ಹೇಳುವಾಗ ಒಂದು ಸಿಟ್ಟು ಬರ್ತದೆ. ಆ ಟೈಮಲ್ಲಿ ಒಂದು ಥಿಂಕ್ ಮಾಡಬೇಕು, ಯಾಕೆ ನನಗೆ ಈಗ ಬಂದು, ಅವರೇನು ಮಾಡಲಿಲ್ಲ, ನನಗೆ ಏನಾದರೂ ಪ್ರಾಬ್ಲಮ್ ಇದೆ, ನನಗೆ ಮುಂಚೆ ನನ್ನಿಂದ ಏನಾದರೂ ಒಂದು ಕಷ್ಟ ನನ್ನೊಳಗೆ ಇತ್ತು. ಅಂದ್ರೆ ನಾವು ಕೋಪ ಬಂದಾಗ ಮೊದಲು ಮಾಡುವ ಕೆಲಸ ಬೇರೆಯವ್ರ ಮೇಲೆ ಅದನ್ನ ತಪ್ಪು ಹೊರಿಸೋದು, ನಮ್ಮನ್ನು ನಾವು ನೋಡುದಿಲ್ಲ. ಅದು ನಾವು ಒಂದು ನೋಡಬೇಕು, ಯಾಕೆ ನನಗೆ ರೆಕಗ್ನೈಸ್ ಮಾಡಬೇಕು, ಎಲ್ಲಿಂದ ಯಾಕೆ ಕಾರಣದಿಂದ ಇದು ಬಂದಂದ. ಓಕೆ, ಅದು ಅರ್ಥ ಆದರೆ
ನಮಗೆ ಒಂದು ರೀಸನಬಲ್ ಆಗಿ ಒಂದು ಸೊಲ್ಯೂಷನ್ ತೆಗಿಲಿಕ್ಕೆ ಆಗುತ್ತದೆ. ಈಗ ಮಕ್ಕಳ ಏನಾದರೂ ಮಾಡೋದು, ನಮ್ಮ ಸ್ಪೌಸಸ್, ವೈಫ್ or husband, whoever it may be, had come and asked us, but we are getting angry towards them. ಆ ಟೈಮಲ್ಲಿ ನಾವು ನಮಗೆ ಸಿಟ್ಟು ಬರ್ತದೆ. ಸಿಟ್ಟು ಬರುವಾಗ ಬೇಗ ಒಂದು ಚಿಂತಿಸಬೇಕು, ಯಾಕೆ ನನಗೆ ಏನಾದರೂ ಪ್ರಾಬ್ಲಮ್ ಇದೆಲ್ಲ ಅದು ಬೇಗ ಐಡೆಂಟಿಫೈ ಮಾಡಿದರೆ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು. ಅತಿಯಾದ ಒತ್ತಡದಿಂದ ಪ್ರೆಷರ್ ಏನಾದರೂ ಇದ್ರೆ ಆವಾಗ ಸಹ ನಮಗೆ ಕೋಪ ಬರ್ತದೆ. ಅದನ್ನ ವ್ಯಕ್ತಪಡಿಸುವಾಗ ನಾವು ಸ್ವಲ್ಪ ಯೋಚಿಸಬೇಕು. ಹೌದು, ಆ ಟೈಮಲ್ಲಿ ಐದರ್ ವಾಕ್ ಅವೇ ಆರ್ ಜಸ್ಟ್ ಟ್ರೈ ಟು ಟಾಕ್ ಸಾಫ್ಟ್ಲಿ, ಬಿಕಾಸ್ ಅವರು ಏನು ಮಾಡಲಿಲ್ಲ. ಓಕೆ, ಅವರಿಗೆ ಕೂಡ ಕಷ್ಟ ಕೊಡಬಾರದು. ಓಕೆ, ಅದು ಒಂದು ಸೆಕೆಂಡ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಆ್ಯಂಗರ್. ಮತ್ತು ಬೇರೆ ಒಂದು ನಾವು ಬಿಟ್ಟು ಹೋಗೋದು, ಬೇರೊಂದು ನಾವು ಹೋಗಿ ಏನಾದರೂ ಮಾಡುವುದು. ಅದು ಕೆಲವರಿಗೆ ಹೋಗಿ ಏನಾದರೂ ಕ್ರಾಫ್ಟ್ ಮಾಡುವುದು, ಕೆಲವರು ಹೋಗಿ ಪೇಂಟ್ ಮಾಡುವುದು, ಕೆಲವರು ಹೋಗಿ ಬೇರೆ ಏನಾದರೂ ಕೆಲಸ ಮಾಡುವುದು, ಹೆಸರು ಹಾಳು ಮಾಡುವುದು, ಹಾಗೇನಾದರೂ ಮಾಡಿದ ಅವರದ್ದು ಈ ಆ್ಯಂಗರನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಏನಾದರೂ ಮಾಡಿದರೆ ಅದು ಒಳ್ಳೆಯದು. ಅಂದ್ರೆ ಕೆಲವರು ಎಣಿಸ್ತಾರೆ, ನಾವೀಗ ಬೇರೆಯವರಿಗೆ ನಮ್ಗೆ ಹೀಗೆ ಮಾಡಿದ್ದಾರೆ, ನಾವು ಅವರಿಗೆ ಕೇಡ್ ಮಾಡಿದ್ರೆ, ಕೆಟ್ಟದ್ದು ಮಾಡಿದ್ರೆ ಆವಾಗ ಅವರಿಗೆ ಸಮಾಧಾನ ಆಗ್ತದೆ. ಹೌದು. ಓಕೆ, ಬೇರೊಂದು ಇದ್ರೆ ಬೇರೆ ಯಾರಿಗೆ ನಾವು ಯಾರಾದ್ರನ್ನು ಟ್ರಸ್ಟ್ ಮಾಡುವವರು, ನಾವು ನಂಬಿಕೆ ಇರುವವರು ಅವರ ಹತ್ರ ಹೋಗಿ ಒಂದು ಮಾತನಾಡುವಾಗ ಅವರು ಹೀಗೆಲ್ಲ ಹೇಳುದು, ನನ್ನ ಹತ್ರ ಕೆಟ್ಟದೆಲ್ಲ ಹೇಳುದು, ನನ್ನ ಮನಸ್ಸಿಗೆ ಅದು ನೋವಾಯಿತು. ಅವ್ರಿಗೆ ಕೆಲವು ಟೈಮಲ್ಲಿ ಅವರು ಹೇಳುದು ಅಷ್ಟು ಕೆಟ್ಟದಾಗಿಲ್ಲ, ಆದರೆ ಕೂಡ ನಮಗೆ ಅದು ನೋವಾಗುತ್ತದೆ, ನಮಗೆ ಹರ್ಟ್ ಆಗೋದ್ರೆ ಬೇರೆ ಯಾರಾದ್ರ ಹತ್ರ, ನಾವು ನಂಬಿಕೆ ಇರುವವರ ಹತ್ರ ಹೋಗಿ ಒಂದು ಮಾತನಾಡಬೇಕು. ಓಕೆ, ಅವರ ಹತ್ರ ಹೇಳಬೇಕು, ಈಗ ನಾನು ಹೇಗೆ ಫೀಲ್ ಮಾಡ್ತೇನೆ ಹಾಗೆ ಎಲ್ಲ ಒಂದು ಹೇಳಿದರೆ ನಮಗೆ ಕೂಡ ಒಂದು ಸಮಾಧಾನ ಆಗುತ್ತದೆ, ನಮಗೆ ಕೂಡ ಒಂದು ರಿಲೀಸ್ ಮಾಡಲಿಕ್ಕೆ ಒಂದು ರೀಸನ್ ಆಗುತ್ತದೆ. ಮತ್ತು ಬೇರೊಂದು ಹಾರ್ಶ್ ವರ್ಡ್ಸ್, ಕಟ್ಟಿಯಾಗೋದು, ದೋಷವಾಗೋದು ವರ್ಡ್ಸ್ ಎಲ್ಲ ಉಪಯೋಗಿಸಬಾರದು. ಹಾಗೆ ಮಾಡಿದರೆ ನಮಗೆ ಇದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅದು ಒಳ್ಳೆಯದಾಗುತ್ತದೆ. ಅದು ಬೈಬಲಲ್ಲಿ ಕೂಡ ಹೀಗೆ ಹೇಳ್ತದೆ, ಜ್ಞಾನೋಕ್ತಿಗಳು ಚಾಪ್ಟರ್ 30 verse 33. ಹಾಲು ಕಡಿಯುವುದರಿಂದ ಬೆಣ್ಣೆ, ಮೂಗು ಹಿಂಡುವುದರಿಂದ ರಕ್ತ, ಕೋಪ ಕಲಕುವುದರಿಂದ ಜಗಳ. ಓಕೆ, ಸೊ ವೆನೆವರ್ ದೇರ್ ಇಸ್ ಆ್ಯಂಗರ್ ಅನ್ನು ಒಂದು ಸ್ಟರ್ ಮಾಡಿದರೆ ಅದು ಪ್ರಾಬ್ಲಮ್ ಆಗುತ್ತದೆ, ಒಂದು ಅಲ್ಲಿ ಜಗಳ ಬರ್ತದೆ. ಬೇರೆಂದಲ್ಲಿ ನಾವು ಹೇಳಿದ್ದು ಹಾರ್ಶ್ ವರ್ಡ್ಸ್ ಯೂಸ್ ಮಾಡೋದು, ಅದು ಯಾಕೋಬನಲ್ಲಿ ಪುಸ್ತಕದಲ್ಲಿ ಅದು ಓದಬೇಡ ಹೇಳ್ತದಲ್ಲ, ನಾವು ಎಲ್ಲ ನಮ್ಮ ಅವಯವಗಳಲ್ಲಿ ಎಲ್ಲ ಅದು ಜಾಸ್ತಿ ಒಂದು ಪಾಯ್ಸನ್ ಆಗ ಒಂದು ಬೆಂಕಿ ಥರ ಅದು ಎಲ್ಲ ಕಡೆ ಒಂದು ಮತ್ತೆ ಬೇರೊಂದು ಇಲ್ಲಿ ಯಾರಿಗೆ ಸಿಟ್ಟು ಬರ್ತದೆ ಅದು ನೋಡುವಾಗ ನಾವು ಸಿಟ್ಟು ಬರಬೇಕಾ ಬೇಡ ಅಂತ ನಾವು ಚಿಂತಿಸುತ್ತದೆ. ಪ್ರಸಂಗಿ ಚಾಪ್ಟರ್ 7 verse 9, ಎಕ್ಲೆಸಿಯಾಸ್ಟಿಸ್ ಚಾಪ್ಟರ್ 7 verse 9. ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡದಿರಲಿ, ಕೋಪಕ್ಕೆ ಮೂಢರ ಎದೆಯೇ ನೆಲೆ. ಓಕೆ, ಸೊ ಆ್ಯಂಗರ್ ಕಮ್ಸ್ ಇನ್ ದ ಹಾರ್ಟ್ಸ್ ಆಫ್ ದಿ ಫೂಲ್ಸ್. ಆ್ಯಂಡ್ ಜ್ಞಾನೋಕ್ತಿಗಳು ಚಾಪ್ಟರ್ 14 verse 29. ದೀರ್ಘಶಾಂತನು ಕೇವಲ ಬುದ್ಧಿವಂತನು, ಮುಂಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು. ಓಕೆ, ಅದು ನಾವು ಪೇಷಂಟ್ ಇದ್ದರೆ ಅದಕ್ಕೆ ಅರ್ಥ ನಾವು ಸರಿಯಾಗಿ ಒಂದು ಚಿಂತಿಸ್ತಂದ. ಮತ್ತು ಯಾಕೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯ 19-20 verses. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಿರಿ. ಓಕೆ, ಸೊ ದಿಸ್ ಇಸ್ ದ ಅಡ್ವೈಸ್ ದ ವರ್ಡ್ ಆಫ್ ಗಾಡ್ ಗಿವ್ಸ್ ಟು ಅಸ್. ವಿ ಹ್ಯಾವ್ ಟು ಬಿ ಸ್ಲೋ ಟು ಸ್ಪೀಕ್, ಸ್ಲೋ ಟು ಆ್ಯಂಗರ್, ಬಟ್ ಬಿ ಕ್ವಿಕ್ ಟು ಲಿಸನ್. ಓಕೆ, ಅದೇ ನಾವು ಕೋಪ ಎಕ್ಸ್ಪ್ರೆಸ್ ಮಾಡಿದರೆ ದೇವರದು ನೀತಿ ಪ್ರಕಟವಾಗುತ್ತಿಲ್ಲ. ಇದೇ ನಮ್ಮ ದೇವರ ವಾಕ್ಯ ನಮಗೆ ಒಂದು ಅಡ್ವೈಸ್ ಕೊಡ್ತದೆ. ಕೋಪ ಮತ್ತು ಅದರ ಪರಿಣಾಮಗಳು, ಇಲ್ಲಿಯವರೆಗೂ ನೀವು ಅದರ ಮಾಹಿತಿಯನ್ನು ಕೇಳಿದ್ದೀರಿ.
ಆ, ಕೋಪ ಅದು ಎಲ್ಲರಿಗೂ ಬರುವಂಥದ್ದು, ಅದು ಒಂದು ಸಹಜವಾದ ಒಂದು ಫೀಲಿಂಗ್ಸ್ ಆಗಿದೆ. ಅದರ ಎಲ್ಲರಿಗೂ ಕೋಪ ವ್ಯಕ್ತಪಡಿಸುವ, ನಾವು ಕೋಪ ಮಾಡಿಕೊಂಡಾಗ ಅದನ್ನು ವ್ಯಕ್ತಪಡಿಸುವುದು ಮತ್ತು ಅದರ ಮೂಲಕ ಏನು ತಪ್ಪು ಆಗದಂತೆ ಮುಂದೆ ನಾವು ಅದನ್ನು ಹೇಗೆ ನಾವು ಕಂಟ್ರೋಲಿಗೆ ಅಂದರೆ ಸ್ವನಿಯಂತ್ರಣಕ್ಕೆ ತರಬೇಕು, ಅದರ ಬಗ್ಗೆ ನಾವು ಸತ್ಯವೇದದ ಮೂಲಕ ಕೂಡ ನಾವು ತಿಳಿದುಕೊಂಡೆವು. ಇಲ್ಲಿಯವರೆಗೂ ಕೋಪದ ಬಗ್ಗೆ ನಮಗೆ ಮಾಹಿತಿ ನೀಡಿದ ಡಾಕ್ಟರ್ ಮರ್ಲಿನ್ ಸಾರಾ ಜಾನ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಬೇರೆ ಬೇರೆ ರೀತಿಯ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಆಸರೆ ಟಿವಿ.